ಲಕ್ಷ್ಮೀ ಪುತ್ರ ಜನವರಿ ಹೋದ ವರ್ಷ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಈ ವರ್ಷ ಜನವರಿನಲ್ಲಿ ಲಕ್ಷ್ಮೀ ಪುತ್ರ ಮುಹೂರ್ತ ಆಗ್ತಿದೆ. 1 ವರ್ಷ ಹಿಡಿತು ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾಗೆ ಬರಕ್ಕೆ. ಇಷ್ಟು ಟೈಮ್ ಏನಕ್ಕಾಯ್ತು ಅಂದ್ರೆ, ನಾನು ಉಪಾಧ್ಯಕ್ಷಗೆ ಥಿಯೇಟರ್ ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಬಿಟ್ಟೆ. ಅದರಲ್ಲಿ ಥಿಯೇಟರ್ಗಳಿಗೆ ಥಿಯೇಟರ್ 100 ಜನ ಇದ್ರೆ 60 ಜನ ಫ್ಯಾಮಿಲಿನೇ ಇದ್ರು, ಇನ್ನೊಂದು 40 ಜನ ಯೂತ್ಸ್ ಇರೋರು. ಸೊ ಅವಾಗ ಅನ್ಕೊಂಡಿದ್ದು, ಅವಾಗಲೇ ನನಗೂ ಗೊತ್ತಾಗಿದ್ದು ನಾನು ನೋಡಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನ ಮಾಡಬೇಕು ಅನ್ಕೊಂಡು ಹುಡುಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ. ಇದು ಯಾವ ತರದ್ದು, ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಈ ಕತೆ ಅಂದ್ರೆ, ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ, ಇನ್ ಕೆಲವರು ಯೂತ್ಸ್ ಮಾಡಬೇಕಿತ್ತು, ಯೂತ್ಸ್ ಅಷ್ಟೊಂದು ಮಜಾ ಇಲ್ಲ ಅಂತ. ಬಟ್ ಈ ಕತೆ ಎಲ್ಲಾ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡೋಂತ ಪಿಕ್ಚರ್. ಯೂತ್ಸ್ಗೂ ಇದೆ, ಫ್ಯಾಮಿಲಿಗೂ ಇದೆ. ಆಮೇಲೆ ಒಂದು ಒಳ್ಳೆ ಕೊಯ್ ಅಂತಿದ್ಯಾ ಹಾಲು. ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಬಟ್ ಮೆಸೇಜ್ಗಳು ಹೇಳಕ್ ಹೋದ್ರೆ ಸಾಕ್ಬಿಡ ನಮ್ದೇ 150 ಗೊತ್ತು ಇದು ಯಾವ ಮೆಸೇಜ್ ಅಂತಾರೆ. ಬಟ್ ಆದ್ರೂ ಒಂದು ಮೆಸೇಜ್ ಇಟ್ಟಿದೀವಿ ನಾವು, ಹಂಗಂದ್ರೂ ಪರವಾಗಿಲ್ಲ, ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ. ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗ್ಲೇ ಸರಿಯಾಗಿ ಹೇಳಲಿಲ್ಲ. ನಮ್ಮ ಹೇಳಿ ಇದು ಕತೆ ಆಗ್ಬೇಕಾದ್ರೆ ಅವರು ಇವ್ರದೆಲ್ಲಾ ಕತೆಗೆ ಕೂತಿರ್ತಾರೆ. ಹಂಗೆ ಫಸ್ಟ್ ಇಂದನೇ ನಮ್ಮ ವಿಜಯ್ ಸ್ವಾಮಿ ಅವರು ಕೂತಿದ್ರು. ಫಸ್ಟ್ಗೆ ಇಲ್ಲ, ಅವ್ರೊಂದು ಕತೆ ಮಾಡಿ ಇಟ್ಕೊಂಡಿದ್ದಾರೆ. ನಂದು ಫಸ್ಟ್ ಡೈರೆಕ್ಷನ್ ನನ್ನ ಕತೆಲೇ ಮಾಡಬೇಕು, ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನ. ಆಮೇಲೆ ಹೋಗ್ತಾ ಕತೆ ಚೆನ್ನಾಗ್ ಬಂತಲ್ಲ, ಸ್ಕ್ರೀನ್ ಪ್ಲೇ ಸೂಪರ್ ಆಗಿ ಬಂತಲ್ಲ, ಇದು ಸೂಪರ್ ಆಗಿದೆ, ಪರವಾಗಿಲ್ಲ, ನಂದನ್ನ ಆಮೇಲೆ ಮಾಡ್ಕೊಂತೀನಿ, ಇದನ್ನ ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಶೇಷತೆ ಏನ್ ಗೊತ್ತಾ ಇದ್ರಲ್ಲಿ, ಹೆಂಗ್ ಹೇಳಿಯರ ಮನ್ಸ್ ಕದ್ದವನು ಅಂತ ಅನ್ಬೋದು ನಾನು ಮೋಸ್ಟ್ಲಿ. ಯಾಕೆಂದ್ರೆ ನಂದು ಹಲೋ 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 ಫುಲ್ ಕಡಿಮೆ ಆಗೋಯ್ತೇನೋ. ಹಲೋ ಕೇಳಿಸ್ತಿದ್ಯಾ? ಹಿಂಗೆ ಎಷ್ಟೇ ಅಡೆತಡೆಗಳು ಬಂದ್ರು ಮುನ್ನುಗ್ಗಿ ಒಳ್ಳೆ ಸಿನಿಮಾ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ ಜೊತೆ ಲಕ್ಷ್ಮಿ ಇದಾರೆ. ಹೌದು. ಸೊ ಏನಕ್ಕೆ ಅಂದ್ರೆ, ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು, ನಂದು 2ನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು. ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಕೋ ಪ್ರೊಡ್ಯೂಸರ್ ರವಿ ಕಿರಣ್ ಅವರು. ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಯಾಕೆಂದ್ರೆ ವಾಟ್ ಎವರ್ ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ, ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ. ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನ ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ. ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದೀನಿ. ಮತ್ತೆ ಇನ್ನೂ ಒಂದ್ಸಲ ನೆನ್ಸ್ಕೊಂತೀನಿ, ಯಾಕೆಂದ್ರೆ ಒಂದ್ ಒಳ್ಳೆ ಕೆಲಸ ಮಾಡಿದಾಗ ಪ್ರತಿ ಸಲ ಅದ್ ನೆನಪಾಗ್ತಾನೆ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ, ಇನ್ನೊಂದು ಸ್ಪೆಷಲ್ ಏನಂದ್ರೆ, ನಮ್ ಭಯ್ಯ ರಾಕಿ ಬೈ ರಾಕಿಂಗ್ ಸ್ಟಾರ್ ಯಶ್ ಅವರು, ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ, ನನಗೂ ಅಮ್ಮ ಆಗಿದ್ದಾರೆ. ಸೊ ಅವ್ರ ಆದಿಲೆ ನಮ್ಮ ಸಿನಿಮಾನು ಹೋಗ್ಲಿ. ಯಾಕೆಂದ್ರೆ ಲಕ್ಕಿ ಅಮ್ಮ, ಲಕ್ಷ್ಮಿ ಅಮ್ಮ. ಇದೊಂದು ಈ ಲಕ್ಷ್ಮೀ ಪುತ್ರ ಅಂದ್ರೆ 2 ತರನು ಅನ್ಕೊಬಹುದು. ಒಂದು ಆಕ್ಚುಲ್ ಕತೆ ಇರೋದು ಲಕ್ಷ್ಮಿ ಮಗ, ಲಕ್ಷ್ಮಮ್ಮನ ಮಗ, ಸೊ ಲಕ್ಷ್ಮೀ ಪುತ್ರ. ಇನ್ನೊಂದು ನಾವು ಕ್ಯಾಶುವಲ್ ಆಗಿ ಯಾರಿಗಾದ್ರು ಏನೇ ದುಡ್ಡಿದ್ರು ಹೇಳ್ತೀವಿ, ನೀನ್ ಬಿಡಪ್ಪ ಲಕ್ಷ್ಮೀ ಪುತ್ರ ಗುರು ಅಂತ. ಫ್ಯಾಮಿಲಿಗೆ ಲಕ್ಷ್ಮೀ ಪುತ್ರ, ಯೂತ್ಸ್ಗೆ ನೀನ್ ಬಿಡಮ್ಮ ಲಕ್ಷ್ಮೀ ಪುತ್ರ. ಸೊ ಇಬ್ಬರಿಗೂ ಇದೆ. ಇನ್ನು ಪ್ರತಾಪ್ ನಮ್ಮ ಹಳೆಯ ಸ್ನೇಹಿತರು, ಫಸ್ಟ್ ಪಿಕ್ಚರ್ ಅಲ್ಲಿ ಮಾಡಕ್ ಆಗಿರ್ಲಿಲ್ಲ, ಯಾಕೆಂದ್ರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ರಿಂದ. ಸರಿ ಹೋಗಿ ಒಂದು 20 ವರ್ಷನೂ ಹಳೇದೆ ತಾನೆ. ಇದರಲ್ಲಿ ಪ್ರತಾಪ್ದು ಒಂದು ಒಳ್ಳೆ ಪಾತ್ರ ಇದೆ. ಧರ್ಮಣ್ಣ ಅವರು ಮಾಡ್ತಿದ್ದಾರೆ. ಇವತ್ತಿಗೆ ಮುಹೂರ್ತ ಯಶಸ್ವಿಯಾಗಿ ಆಗಿದೆ. ಎಲ್ಲ ಟೆಕ್ನಿಷಿಯನ್ಗಳನ್ನು ಕೂಡ ಎಲ್ಲ ತುಂಬಾ ದೊಡ್ಡವರೇ ಇದ್ದಾರೆ. ರವಿ ವರ್ಮ ಅವರು ಮಾಸ್ಟ್ರು, ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು,
DOP ಬಂದು ನಮ್ಮ ಗಿರಿ ಅವರು. ಈಗ ಮುಂದಿನ ತಿಂಗಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೀರೋಯಿನ್ ಇನ್ನೂ ಹುಡುಕಿಲ್ಲ. ಸದ್ಯಕ್ಕೆ ನಮ್ಮ ಅಮ್ಮನೇ ನಮ್ಮ ಪಿಕ್ಚರ್ಗೆ ಹೀರೋಯಿನ್ನು. ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಇನ್ನೂ ಗೊತ್ತಿಲ್ಲ. ಹೀರೋಯಿನ್ ಹುಡುಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬೇಡ್ರಿ, ನೀವೇ ಹೀರೋಯಿನ್ನು. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.